नमस्कार, मैं अंजना और आप देख रहे हैं वास्तव न्यूज। आइए एक नजर डालते हैं आज की बड़ी खबर पर। रोजगार का झांसा देकर पैसे वसूलने के आरोप। छात्रों और युवाओं ने निजी कंपनियों के खिलाफ प्रदर्शन किया, गहन जांच की मांग की। द्रविड़ विद्यार्थी परिषद ने जिला कलेक्टर कार्यालय परिसर में निजी कंपनियों के खिलाफ धरना प्रदर्शन किया। उनका आरोप है कि यह कंपनियां छात्रों और युवाओं से रोजगार का झांसा देकर पैसे वसूल रही हैं और फिर उन्हें परेशान कर रही हैं। प्रदर्शनकारियों ने रोजगार की उम्मीद में पैसे देने के बाद परेशानी में फंसे छात्रों और युवाओं के लिए न्याय की मांग की और आरोपों का निशाना बनी निजी कंपनियों की गतिविधियों की गहन जांच की मांग की। निजी कंपनियों द्वारा कथित तौर पर परेशान किए गए छात्र, पीड़ित छात्राएं और दलित विद्यार्थी परिषद के पदाधिकारी इस प्रदर्शन में शामिल हुए। रोजगार के नाम पर धन उगाही करने और युवाओं के भविष्य के साथ खिलवाड़ करने के आरोप गंभीर हैं। प्रदर्शनकारियों ने मांग की, नौकरी के लिए भुगतान करने के बाद कठिनाइयों का सामना कर रहे छात्रों और युवाओं की शिकायतों को जिला प्रशासन तुरंत सुने और उन्हें उचित राहत और न्याय प्रदान करे। आरोपी निजी कंपनियों के खिलाफ निष्पक्ष जांच की जानी चाहिए और आरोप सिद्ध होने पर दोषियों के खिलाफ सख्त कानूनी कार्रवाई की जानी चाहिए। यह मांग की गई कि नौकरी के नाम पर बेरोजगार युवाओं को धोखा देने वाली किसी भी प्रकार की गतिविधियों पर अंकुश लगाया जाए। जिला प्रशासन को पीड़ित छात्रों और युवाओं को न्याय मिलने तक इस मामले को नज़रअंदाज नहीं करना चाहिए और नौकरी के सपने देख रहे युवाओं को धोखाधड़ी और शोषण से बचने के लिए गंभीर कदम उठाने चाहिए। प्रदर्शनकारियों ने मांग की कि नौकरी के सपने देख रहे युवाओं को धोखाधड़ी और शोषण से बचाने के लिए आवश्यक कदम उठाए जाएं। ಇವತ್ತು ಏನು ವಿಜಯಪುರ ಜಿಲ್ಲೆಯಲ್ಲಿ ಏನು ಒಂದು ಅಕ್ರಮ ಒಂದು ಏನು ಪಿರಮಿಡ್ ರೀತಿಯಲ್ಲಿ ಅಂದ್ರೆ ವಿದ್ಯಾರ್ಥಿಗಳು ಒಬ್ಬ ವಿದ್ಯಾರ್ಥಿ ಸೇರಿದ ಬಳಿಕ ಅವ್ರಿಗೆ ಮತ್ತೆ ಐದು ವಿದ್ಯಾರ್ಥಿಗಳು ಬಂದು ಸೇರಿಸ್ರಿ, ಅವಾಗ ನಿಮಗೆ ಇನ್ಕಮಿಂಗ್ ಬರ್ತದ ಮತ್ತು ಸಾಕಷ್ಟು ನೀವು ಅಂಬಾನಿ, ಅದಾನಿ ಮತ್ತು ಬಿಲ್ ಗೇಟ್ಸ್ ಥರ ಆಗ್ತೀರಿ ಅಂತೇಳಿ ಸುಳ್ಳು ಭರವಸೆಗಳು, ಕನಸುಗಳು, ಆಸೆಗಳು ತುಂಬಿ ಅವ್ರು ಬಡ ವಿದ್ಯಾರ್ಥಿಗಳ ಹತ್ರ ಮತ್ತು ವಿಶೇಷವಾಗಿ ಮಹಿಳೆಯರ ಹತ್ರ ಮತ್ತು ಅದರಲ್ಲಿಯೂ ಗ್ರಾಮೀಣ ಮಹಿಳೆಯರ ಒಂದು ಏನು ಅಮಾಯಕ ಕುಟುಂಬಗಳು ಇರ್ತಾರೋ, ಪಾಲಕರು ಇರ್ತಾರೋ, ಅವ್ರು ಸಾಲ ಸೂಲ ಮಾಡಿ ಅವ್ರ ಏನಪ್ಪ ಮಕ್ಕಳಿಗೆ ಏನೋ ಭರವಸೆ ತುಂಬಿ ನಿಮ್ಮ ಲಕ್ಷಾಂತರ ರೂಪಾಯಿ ಹಣ ಬರ್ತದೆ, ನೀವು ಹಣವನ್ನು ತುಂಬಿ ಮತ್ತು ಒಬ್ಬರು ಬಂದು ಸೇರಿದ ಬಳಿಕ ಒಬ್ಬ ಮಿನಿಮಮ್ ಒಬ್ಬರಿಂದ ಮತ್ತು 5 ಜನ ತಂದು ಸೇರಿಸಿದ್ರೆ ನಿಮ್ಗೆ ಅವಾಗಿನಿಂದ ನಿಮ್ಗೆ ಏನು ಪೇಮೆಂಟ್ ಶುರು ಆಗ್ತದೆ ಅಂಥೇಳಿ ಈ ಥರ ಏನಂದ್ರೆ ಸುಮಾರು ಈಗ ನೂರಾರು ವಿದ್ಯಾರ್ಥಿಗಳಿಗೆ ಈ ಥರ ಜಿಲ್ಲೆಯಲ್ಲಿ ಅಕ್ರಮ ಇದೊಂದು ಜಾಲ, ವ್ಯವಸ್ಥಿತ ಜಾಲ ಶುರುವಾಗಿದೆ. ಇವತ್ತು ದಿನದಲ್ಲಿ ನಾವು ಈಗಾಗಲೇ ಒಂದು 15 ದಿನ ಆಯಿತು ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಮತ್ತು ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ನಾವು ದೂರು ಕೊಟ್ಟಿರೂ ಸಹಿತ ಯಾರೂ ಕೂಡ ಎಚ್ಚೆತ್ತುಕೊಂಡಿಲ್ಲ. ಈಗ ಅನಿವಾರ್ಯವಾಗಿ ಮತ್ತು ನಾವು ಈಗ ನಿರಂತರ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೀವಿ. ನೋಡ್ತಾ ಇರ್ಬೋದು ನಮ್ಮ ಹಿಂದ್ಗಡೆ ಇರ್ತಕ್ಕಂಥ ಅನ್ಯಾಯಕ್ಕೊಳಗಾದ ಏನು ಸಹೋದರಿಯರಿದ್ದಾರೆ ಮತ್ತು ಅಲ್ಲಿ ಸಹೋದರರು ಎಲ್ಲರೂ ಇದ್ದಾರೆ. ಈ ಜಿಲ್ಲೆಯಲ್ಲಿ ಏನು ಇಂಥ ಅಕ್ರಮಗಳು ಬರೀ ಕೇವಲ ಒಂದೆರಡಲ್ಲ, ಬಿಜಾಪುರ ಜಿಲ್ಲೆಯಲ್ಲಾಯಿತು, ಅಥಣಿಯಲ್ಲಾಯಿತು, ಕೋಲಾರಲ್ಲಾಯಿತು, ಮೊನ್ನೆ ರಾಯಚೂರು ಗುಲ್ಬರ್ಗಲ್ಲಾಯಿತು, ಇಸ್ಲಾಂಪುರ ಹತ್ರ ಆಯಿತು ಮತ್ತು ಧಾರವಾಡ ಆಯಿತು. ಇಂಥ ಕಂಪನಿಗಳು ವ್ಯವಸ್ಥಿತವಾಗಿ ಜಾಲ ಎಚ್ಚೆತ್ತುಕೊಳ್ತಾ ಇದೆ. ಅಂದ್ರೆ ನಿರುದ್ಯೋಗ ಸಮಸ್ಯೆಗಳು ತಾಂಡಾಡ್ತಿದೆ. ಅದ್ರ ಜೊತೆಗೆ ಇಂಥ ಕಂಪನಿಗಳು ವಿದ್ಯಾರ್ಥಿಗಳು ಏನೋ ಒಂದು ಆಸೆ ಇಟ್ಕೊಂಡು ತಾವು ಅದು ನಮ್ಮೊಂದು ಒಳ್ಳೇದಾಗ್ತದೆ, ನಾವು ಕೂಡ ಏನಾದರೂ ಒಂದು ಸಾಧಿಸ್ಬೋದು ಅಂತೇಳಿ ಅವ್ರು ಹೋಗಿರ್ತಾರೆ. ಆದ್ರೆ ದುಡ್ಡು ಕಟ್ಟಿಸ್ಕೊಂಡು ಏನೋ ಒಂದಿಟ್ಟು ಸಣ್ಣ ಪುಟ್ಟ ಐಟಮ್ಗಳು ಕೊಟ್ಟು ಅವು ಮಾರಿ ಮತ್ತು ಅವು ಮಾರದ ಬಳಕ ನೀವು ದುಡ್ಡು ಬರ್ತದೆ, ಇಲ್ಲಾಂದ್ರೆ ಮತ್ತೆ 5 ಜನ ತಂದು ಸೇರಿಸ್ರಿ. 50 ನೀವು ಒಬ್ಬೊಬ್ಬರ ಹೆಸರಲ್ಲೇ ಈಗ 1 ಲಕ್ಷ ರೂಪಾಯಿ ಅಂತಕ್ಕಂಥದ್ದು ಅಷ್ಟು ಶೋಷಣೆ ಮಾಡಿದ್ದಾರೆ. ಈ ಬಿಜಾಪುರ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುವ ವಿಸ್ಡಮ್ ವ್ಯೂಸ್ ವೆಲ್ನೆಸ್ ಆ್ಯಂಡ್ ಬಿಸ್ನೆಸ್ ಟ್ರೈನಿಂಗ್ ಸೆಂಟರ್ ಅನ್ನೋದು ಆಸ್ಪೈರಿಂಗ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಮತ್ತು DCC ಟ್ರೈನಿಂಗ್ ಸೆಂಟರ್ಗಳು ಅಂತಕ್ಕಂಥದ್ದು ಬೇರೆ ಒಂದೇ ಕಂಪನಿಗಳು, ಆದರೆ ಬೇರೆ ಥರ ಹೆಸರನ್ನು ಇಟ್ಕೊಂಡು ಇಂಥ ಅಕ್ರಮ ಜಾಲ ಇಲ್ಲಿ ಬಿಜಾಪುರ ಕಾರ್ಯನಿರ್ವಹಿಸ್ತಿದೆ. ಜಿಲ್ಲಾಧಿಕಾರಿಗಳು, ಮಾನ್ಯ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಈ ನಿಟ್ಟಿನಲ್ಲಿ ಆದಷ್ಟು ಬೇಗ ಎಚ್ಚೆತ್ಕೊಂಡು ಅವ್ರನ್ನ ಕಡಿವಾಣ ಹಾಕಬೇಕು. ಅವ್ರ ಮೇಲೆ ನಾನ್-ಬೇಲ್ ಕೇಸ್ಗಳು ಹಾಕಿ ಅವ್ರನ್ನ ಒಳಗೆ ಹಾಕುವಂಥದ್ದು ಕಠಿಣ ಕ್ರಮ ಜರುಗಿಸಲೇಬೇಕು. ಜರುಗಿಸ್ತಾ ಇದ್ರೆ ಈ ನಿಟ್ಟಿನಲ್ಲಿ ನಾವು ಇವತ್ತಿನಿಂದ ಪ್ರಾರಂಭವಾದ ಧರಣಿ ನಮ್ಮ ನ್ಯಾಯ ಸಿಗುವವರೆಗೂ ನಾವು ಯಾವುದೇ ರೀತಿ ಕದಲಲ್ಲ ಅಂತಕ್ಕಂಥ ಸ್ಪಷ್ಟವಾದಂಥ ಒಂದು ಮಾತುಗಳಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಇವತ್ತು ಜಿಲ್ಲಾಧಿಕಾರಿಗಳ ಒಂದು ಕಚೇರಿ ಮುಂದ್ಗಡೆ ನಾವೆಲ್ಲ ವಿದ್ಯಾರ್ಥಿ ಯುವ ಜನರು ಮತ್ತು ಅನ್ಯಾಯಕ್ಕೊಳದಂಥ ಯುವತಿಯರನ್ನು ಒಳಗೊಂಡು ನಾವಿವತ್ತು ಹೋರಾಟ ಮಾಡ್ತಿರ್ತಕ್ಕಂಥ ಉದ್ದೇಶ ಇಷ್ಟೇ. ವಿಜಯಪುರ ಜಿಲ್ಲೆಯಲ್ಲಿ ಸುಮಾರು ಒಂದು 4-5 ಕಂಪ್ನಿಗಳು ಅವರು ಕೊಟ್ಟಿದ್ದ ದಾಖಲೆಗಳನ್ನು ಸೃಷ್ಟಿಸಿ ನಮ್ಮ ಕಂಪ್ನಿ ಇದೆ, ಇಂಟರ್ನ್ಯಾಷನಲ್ ಕಂಪ್ನಿ ಇದೆ, ನಮ್ಮ ಮಾರ್ಕೆಟಿಂಗ್ ಕಂಪ್ನಿ ಇದೆ ಅಂಥೇಳಿ ವಿದ್ಯಾರ್ಥಿಗಳನ್ನು ಇವತ್ತು ಮೋಟಿವೇಟ್ ಮಾಡಿ, ಯಾವ ವಿದ್ಯಾರ್ಥಿಗಳನ್ನೇ ಟಾರ್ಗೆಟ್ ಮಾಡಿ ಇವತ್ತು 25 ವಯಸ್ಸಿನ ಒಳಗಡೆ ಇರತಕ್ಕಂಥ ವಿದ್ಯಾರ್ಥಿಗಳನ್ನು ಇವತ್ತು
ಟಾರ್ಗೆಟ್ ಮಾಡಿ ಅವರಿಗೆ ಒಂದು ಮೆಂಟಲಿ ಇವತ್ತು ನಿಮಗೆ ಅಂಬಾನಿ ಮಾಡ್ತೇವೆ, ನಾವು ಅದಾನಿ ಮಾಡ್ತೇವೆ, ನಿಮ್ಗೆ ಒಳ್ಳೆ ಪ್ರಾಫಿಟ್ ಬರುವಂಥ ನಿಟ್ಟಿನಲ್ಲಿ ಪ್ರತಿದಿನ ಕೂಡ ನಿಮ್ಮ ತಂದೆ ತಾಯಿ ಇರ್ಬೋದು, ಒಳ್ಳೆ ಕಾರ್ನಲ್ಲಿ ಓಡಾಡ್ಬೋದು, ಫ್ಲೈಟ್ನಲ್ಲೇ ತಿರುಗಾಡ್ಬೋದು, ಒಳ್ಳೆ ಮೈತುಂಬ ಒಡವೆಗಳನ್ನು ಹಾಕೋಬೋದು. ಇಂಥ ಆಮಿಷಗಳನ್ನ ಒಡ್ಡಿ ಅವು ವಿಡಿಯೋಗಳನ್ನು ತೋರಿಸಿ ಅವರ ಒಂದಿಷ್ಟು ಭಾಷಣಗಳನ್ನು ತಿಳಿಸುವ ಮೂಲಕ ಇವತ್ತು ಅವ್ರಿಗೆ ಮೋಟಿವೇಟ್ ಮಾಡಿ ಒಂದು 4 ದಿನ ಟ್ರೈನಿಂಗ್ ಅಂತೇಳಿ ಇವತ್ತು ಕರ್ಕೊಂಡು ಹೋಗಿ ಅವ್ರಿಗೆಲ್ಲ ಮಾಡಿ ಇವತ್ತು 50,000 ರಿಂದ 60,000 ರೂಪಾಯಿನ ವಸೂಲಿ ಮಾಡ್ಕೊಳ್ಳುವಂಥ ಒಂದು ದಂಧೆ ನಡೀತಾ ಇದೆ. ಇವತ್ತು ಇಷ್ಟೇ ಈ ದಂಧೆ ಉದ್ದೇಶ ಏನಪ್ಪಾ ಅಂತಂದ್ರೆ ಇವತ್ತು ವಿದ್ಯಾರ್ಥಿಗಳು ಹೇಳಂಗಿಲ್ಲ ಅವರು ಮೊದಲೇಗಾಗಿ ಯಾವ ಉದ್ದೇಶ ಇದೆ ಏನು ಅಂತೇಳಿ. ಇವತ್ತು ದುಡ್ಡು ಇಸ್ಕೊಂಡ್ ಬಳಕ ಮತ್ತೆ ಅವರಿಗೆ ಇನ್ನೂ ನೀವು ಒಂದಿಬ್ಬರು ವಿದ್ಯಾರ್ಥಿಗಳನ್ನ ನೀವು ಅಪ್ಲೈ ಮಾಡಬೇಕು, ಅವರಿಂದ ಹಣ ಬಂತುವಪ್ಪ ಅಂತಂದ್ರೆ ನಿಮಗೆ ಪ್ರಾಫಿಟ್ ಆಗ್ತದೆ ಅಂತಕ್ಕಂಥ ಇದು ಚೈನ್ ಸಿಸ್ಟಮ್ ಇದೆ, ಇದು ಒಂದು ಮಾರ್ಕೆಟಿಂಗ್ ರೂಲ್ ಇದೆ ಇಂಥವು ಅಂತೇಳಿ ಬಾಂಡ್ ಕೂಡ ಮಾಡಿಸ್ಕೊಂಡು ಇವತ್ತೇನು ಅನ್ಯಾಯ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು, ಸಾವಿರಾರು ವಿದ್ಯಾರ್ಥಿಗಳಿಗೆ ಇವತ್ತು ಮೋಸ ಒಳಗಾಗಿದ್ದಾರೆ. ಅವ್ರಿಗೆ ನ್ಯಾಯ ಸಿಗಬೇಕು ಅಂತಕ್ಕಂಥ ಒಂದು ಉದ್ದೇಶದೊಂದಿಗೆ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ವಿ. ನಮ್ಮ ಹೋರಾಟ ಇಷ್ಟೇ, ಅಂಥ ಕಂಪ್ನಿಗಳು ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಎಷ್ಟಿದಾವೋ ಅವೆಲ್ಲವೂ ಕೂಡ ಬಂದಾಗಬೇಕು. ಅಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು ಬಂದಿದ್ದಾರೆ, ಎಷ್ಟು ಜನ ಹೋಗಿದ್ದಾರೆ, ಎಷ್ಟೆಷ್ಟು ದುಡ್ಡನ್ನು ಕೊಟ್ಟಿದ್ದಾರೆ, ಪ್ರತಿಯೊಂದು ಕೂಡ ತನಿಖೆ ಆಗಬೇಕು. ಅನ್ಯಾಯಕ್ಕೊಳದಂಥ ವಿದ್ಯಾರ್ಥಿಗಳಿಗೆ ಇವತ್ತು ನ್ಯಾಯ ಸಿಗುವ ನಿಟ್ಟಿನಲ್ಲಿ ಕೆಲಸ ಆಗಬೇಕು ಅಂತೇಳಿ ನಮ್ಮ ಒಂದು ಹೋರಾಟ ನಡೀತಾ ಇದೆ. ಅಸ್ಪರ್ವೆ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂತ ಕಂಪನಿ ಅದ ರೀ ವಿಜಯಪುರದಾಗ ರೀ. ಅಲ್ಲಿ ಫಸ್ಟಿಗೆ ನಮ್ಗೆ ಕಾಲ್ ಮಾಡಿ ಕರೀತಾರೆ ರೀ. ನಮ್ಮ ಗ್ರೂಪಿಂದ, ಕಾಲೇಜ್ ಗ್ರೂಪಿಂದ ನಂಬರ್ ತೊಗೋತಾರೆ. ನಂಬರ್ ತೊಗೊಂಡಾದ್ಮೇಲೆ ಒಬ್ಬೊಬ್ರಿಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿ ಹಿಂಗೆ ಈ ಥರ ವರ್ಕ್ ಫೈಲ್ ಮ್ಯಾನೇಜ್ಮೆಂಟ್, CIG ಮ್ಯಾನೇಜ್ಮೆಂಟ್, ಬ್ರ್ಯಾಂಡ್ ಪ್ರಮೋಟಿಂಗ್ ಅಂತ ವರ್ಕ್ ಇರುತ್ತೆ. ವೆಬ್ಸೈಟ್ ಥ್ರೂ ವರ್ಕ್ ಮಾಡೋದಿರ್ತದೆ, ಎಲ್ಲೂ ಹೋಗೋದಿಲ್ಲ ಏನಿಲ್ಲ ಅಂತ ಹೇಳಿ ಟ್ರೈನಿಂಗ್ ಫೀಸ್ 2,000 ತುಂಬಿಸ್ಕೋತಾರೆ. ತುಂಬಿಸ್ಕೋದಾದ್ಮೇಲೆ ನಮ್ಗೆ ಟ್ರೈನಿಂಗ್ ಕರೀತಾರೆ. ಟ್ರೈನಿಂಗ್ ಕರೆದ ಅಲ್ಲಿ 4 days ಟ್ರೈನಿಂಗ್ ಕೊಡ್ತಾರೆ. ಟ್ರೈನಿಂಗ್ದಾಗ ಸಿಸ್ಟಮ್ ಬಗ್ಗೆ ಹೇಳ್ತಾರೆ. ಹೇಳಿ 3rd day ಪರ್ಚೇಸಿಂಗ್ ಶೋ ಮಾಡಾದ್ಮೇಲೆ ನಮ್ಗೆ 52,000 ತುಂಬಬೇಕಂತ ಹೇಳಿ ಅಪ್ರೂವಲ್ ಅದು ಪಾಸ್ ಆಗೋದು ಅಂದ್ರೆ ಅವ್ರು ನಾವು 52,000 ಕಂಪಲ್ಸರಿ ತುಂಬಿಸ್ಕೋತಾರಿ ಸರ್. ಮತ್ತೆ ಏನು ಹೇಳ್ತಾರೆ, ನೀವು ಅಪ್ರೂವಲ್ ಪಾಸ್ ಆಗ್ಬೇಕು ಹಂಗೆ ಅಂಜಿಕೆ ಹಾಕ್ತಾರ್ರಿ, ನಾವು ಆಗ್ಲೇಬೇಕು ಅಂತ ಅಂಜಿಕೆ ಹಾಕ್ತಾರೆ. ಅಂಜಿಕೆ ಹಾಕಿ 52,000 ತುಂಬಿಸ್ಕೋತಾರೆ. ತುಂಬಿಸ್ಕೊಂಡಾದ್ಮೇಲೆ ನೀವು ಹೆಂಗೆ ಬಂದಿರೋ ಅದೇ ಥರ ನೀವು ಬೇರೆಯವ್ರಿಗೆ ಕರೆಸಿ ನಿಮ್ಗೆ ಮೂರು ಜನ ಪ್ರಾಡಕ್ಟ್ ಸೆಲ್ ಮಾಡ್ಬೇಕು ಅಂತ ಹೇಳ್ತಾರೆ. ನಾವು ಹೆಂಗೆ 52,000 ತುಂಬೇವ್ರಿ, ಅವರು ಬೇರೆಯವರು 52,000 ತುಂಬೇಕ್ರಿ. ಎಷ್ಟೊಂದು ಜನ ರೀ ಸರ್, ಅವ್ರಿಗೆ ಸರಿಯಾಗಿ ಊಟ ಅದು ಅವ್ರಿಗೆ ಫಸ್ಟ್ ಹೇಳುವಾಗ ಅವ್ರಿಗೆ ಕರೆಯುವಾಗ ಹೇಳ್ತಾರ್ರಿ, ನಿಮ್ಗೆ ಊಟ 3 ಟೈಮ್ ಊಟ ಕೊಡ್ತೀವಿ, ರೂಮ್ ಫ್ರೀ ಇರ್ತದ ಹಿಂಗೆಲ್ಲ ಹೇಳಿ ಆಮೇಲೆ ಅಲ್ಲಿ ಜಾಯಿನ್ ಆದ್ಮೇಲೆ ಹೇಳ್ತಾರ್ರಿ, ಇದು ಏನೂ ಇಲ್ಲ, ನಿಮ್ಗೆ ನೈಟ್ 1 ಟೈಮ್ ಅಷ್ಟೇ ಊಟ ಕೊಡ್ತೀವಿ ಹಂಗೆಲ್ಲ ಮಾತಾಡ್ತಾರ್ರಿ. ಮತ್ತು ಏನ್ರಿ ಹೇಳಕ್ ಹೋದ್ರೆ ನಿಮ್ಗೆ ಬರ್ಬಾದ್ ಮಾಡ್ತೀವಿ, ಇದು ಮಾಡ್ತೀವಿ, ನಮ್ ವಿರುದ್ಧ ಏನು ಮಾತಾಡಕ್ ಹೋಗ್ಬೇಡ್ರಿ ಹಂಗೆಲ್ಲ ಹೇಳ್ತಾರ್ರಿ. खबरों में अब तक के लिए बस इतना ही। फिर मिलते हैं एक ऐसी ही बड़ी खबर के साथ। तब तक के लिए नमस्कार और देखते रहिए वास्तव न्यूज़। अगर आपको वीडियो पसंद आई हो तो लाइक करें व शेयर करें। ऐसे लेटेस्ट अपडेट पाने के लिए बेल आइकन को प्रेस करना ना भूलें। अगर आप हमें फेसबुक या इंस्टा के माध्यम से देख रहे हैं तो हमारे पेज को फॉलो ज़रूर करें। धन्यवाद।